ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿ ಮುಖ್ಯಸ್ಥೆ, ಸಮಾಜ ಸೇವಕಿ, ಪರಿಸರ ಪ್ರೇಮಿ ಹಾಗೂ ಜನಪರ ನಾಯಕಿ ಮಾಲಾ ಕಣ್ಣಿಯವರ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಜಿ ಸದಸ್ಯರು ಹಾಗೂ ಹಿರಿಯ ಪತ್ರಕರ್ತರಾದ ಸುರೇಶ್ ಬಡಿಗೇರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಮಾಲಾ ಕಣ್ಣಿ ಅವರ ಅಭಿನಂದನಾ ಸಮಾರಂಭ ಆಗಸ್ಟ್ 18ರಂದು 25ಕ್ಕಿಂತ ಹೆಚ್ಚು ಜನರಿಂದ ನೇತ್ರದಾನ, ನಾರಿಶಕ್ತಿ ಪ್ರಶಸ್ತಿ ಪ್ರದಾನ, ನೇತ್ರ ಚಿಕಿತ್ಸೆ, ದೇಹದಾನ ಪ್ರತಿಜ್ಞಾವಿಧಿ, ಸಸಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. 10 ವರ್ಷಗಳು ಸಮೀಪಿಸಿದ ಅದೊಂದು ನೆಪವಾಗಿಟ್ಕೊಂಡು ನಾವು ಆರೋಗ್ಯದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 18ನೇ ತಾರೀಕು ಇದೇ ಪತ್ರಿಕಾ ಭವನದ ಮೇಲ್ಗಡೆ ಕಾರ್ಯಕ್ರಮವಿದೆ. ಇಲ್ಲಿ ವಿಶೇಷವಾಗಿ 25 ಜನ ಯುವಕರು ತಮ್ಮ ನೇತ್ರವನ್ನು ದಾನ ಮಾಡ್ತಾ ಇದ್ದಾರೆ. 25 ಜನ, ಇದು ನಂಬರ್ ಹೆಚ್ಚಿಗೆ ಆಗ್ಬೋದು. ನಮ್ಮ 4 ಚಕ್ರ ಹಿತೈಷಿಗಳು ಕೂಡ್ಕೊಂಡು 25 ಮಾಡಿದ್ದೀವಿ. ಸೊ 18ನೇ ತಾರೀಕುವರೆಗೂ ನನಗನ್ನಿಸಿದ ಮಟ್ಟಿಗೆ ಒಂದು 50 ಜನ ಸ್ವ ಇಚ್ಛೆಯಿಂದ ಮಾಲಾ ಕಣ್ಣಿಯ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ನೇತ್ರದಾನ ಮಾಡ್ತಾಯಿದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಾಲೇಜಿನ ಜೊತೆ ಮೊನ್ನೆ ಮಾತಾಡಿದ ಮೇಲೆ ನಮ್ಮ ಸ್ನೇಹಿತರು ಮತ್ತು 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ನ 10 ಜನ ದೇಹದಾನವನ್ನು ಮಾಡ್ತಾಯಿದ್ದಾರೆ. ಅವರ ಪಾಲಕರ ಅನುಮತಿ ಪಡ್ಕೊಂಡು, ತಂದೆ ತಾಯಿ ಅನುಮತಿ ಪಡ್ಕೊಂಡು, ನಾವು ತೀರ್ಕೊಂಡ ಮೇಲೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಾಲೇಜಿನವರು ನಮ್ಮ ದೇಹವನ್ನು ಮೆಡಿಕಲ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಸ್ವ ಇಚ್ಛೆಯಿಂದ 10 ಜನರು ದೇಹದಾನವನ್ನು ಮಾಡ್ತಾಯಿದ್ದಾರೆ. ಅದು ಮಾಲಾ ಕಣ್ಣಿಯವರ ಅಭಿನಂದನಾ ಕಾರ್ಯಕ್ರಮದಲ್ಲಿ. ಇವೆರಡು ಮುಖ್ಯವಾದಂಥ ಕಾರ್ಯಕ್ರಮಗಳು. ಇಲ್ಲಿ ಅದು ಅಭಿನಂದನಾ ಕಾರ್ಯಕ್ರಮ ನೆಪವಾಗಿರ್ತದೆ, ಸಾಮಾಜಿಕವಾಗಿ ಕಾರ್ಯ ಮಾಡಬೇಕಂತೇಳಿ ಇದು ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆ ಅವರ ಒಂದು ಅಭಿನಂದನಾ ಕಾರ್ಯಕ್ರಮದ ನಿಮಿತ್ತವಾಗಿ 5 ಜನ ಸಾಧಕಿಯರಿಗೆ ನಾರಿಶಕ್ತಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಈ ನಾರಿಶಕ್ತಿ ಪ್ರಶಸ್ತಿ ಪ್ರದಾನಕ್ಕೆ ಡಾಕ್ಟರ್ ರಾಜೇಶ್ವರಿ ರೆಡ್ಡಿ, ನಮ್ಮ ಪತ್ರಿಕಾದಲ್ಲಿ ಅನೇಕ ಬಾರಿ ಬಂದು ನೇತ್ರ ತಪಾಸಣೆ ಮಾಡಿದಂಥ ವೈದ್ಯರು, ಆಮೇಲೆ ಆರತಿ ತಿವಾರಿ ಅಂಥೇಳಿ ಸಮಾಜ ಸೇವಕಿ, ಡಾಕ್ಟರ್ ಲತಾದೇವಿ ಸಿದ್ದಪ್ಪ ಕರಿಕಲ್, ಸುಮಾರು 30 ವರ್ಷಗಳಿಂದ ಶ್ರೀ ಶರಣಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಬಾಟನಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು, ಅಂಬಿಕಾ ಹೋಗಿ ಅಂಥೇಳಿ, ಮತ್ತು ಮೀನಾಕ್ಷಿ ಗುತ್ತೇದಾರ್ ನಮ್ಮ ಭಾಗದಲ್ಲಿ, ಅದು ಮತ್ತು ವಿಶೇಷವಾಗಿ ಮಹಿಳೆಯರಲ್ಲಿ ಒಬ್ಬ ಒಳ್ಳೆಯ ಚಿತ್ರಕಲಾವಿದೆ. ಸೊ ಇಷ್ಟು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ನಿಮ್ಮಲ್ಲಿ ನಾನು ಆಮಂತ್ರಣ ಪತ್ರಿಕೆ ಕೊಟ್ಟದ್ರಿಂದ ನಾವು ಓದಿ ಹೇಳೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನಿಮ್ಮ ಒಬ್ಬ ವೃತ್ತಿ ಬಾಂಧವನಾಗಿ ಈ ಕಾರ್ಯಕ್ರಮದ ಲೀಡ್ ತೊಗೊಂಡು ಸಮಾಜಮುಖಿ ಕೆಲಸ ಮಾಡ್ಬೇಕಂತೇಳಿ ನಾವು ಸುಮಾರು 1 ದಶಕದಿಂದ ಈ ಕೆಲಸ ಮಾಡ್ತಾಯಿದ್ದೇವೆ. ನಮ್ಮ ಬಬಲಾದ ಶ್ರೀಗಳು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ. ಮತ್ತು ವಿಶೇಷವಾಗಿ ಅನೇಕ ಜನರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷ ಏನಂತಂದರೆ, ನಾವು ಇದೇ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಮಳೆಯ ಸಂಭವವನ್ನು ನೋಡಿಕೊಂಡು 50,000 ಸಸಿಗಳನ್ನು ನೆಡಬೇಕಂತೇಳಿ ನಾವು ಒಂದು ಇದು ಮಾಡ್ಕೊಂಡಿದ್ದೆ. 50,000 ಈಗಾಗಲೇ ಮಾಲಾ ಕಣ್ಣಿ ನೇತೃತ್ವದಲ್ಲಿ 1,000 ಸಸಿಗಳನ್ನು ಗ್ರಾಮೀಣ ಪ್ರದೇಶದ ಶಾಲಾ ಅಂಗಳದಲ್ಲಿ ಅವರು ಅದು ಕೆಲಸ ಮಾಡಿದ್ದಾರೆ. ಸೊ ನಾವು ಅವರ ಒಂದು ಕೆಲಸವನ್ನು ನೋಡಿ ಅವ್ರ ಜೊತೆ ಅರಣ್ಯ ಇಲಾಖೆ ಜೊತೆ ಮಾತಾಡಿ ಆ ಗಿಡಗಳಿಗೆ ಅರ್ಧ ರೇಟ್ ಕೊಟ್ಟರೆ ನಾವು ಯಾರಾದರೂ ಸಹಾಯ ತಗೊಂಡು ಸರ್ಕಾರಿ ಕಚೇರಿಗಳ ಆವರಣದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದ ಶಾಲಾ ಆವರಣಗಳಲ್ಲಿ ಸಸಿಗಳನ್ನು ನೆಡಬೇಕೆನ್ನುವ ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡಿದ್ದೇವೆ. ತಮ್ಮೆಲ್ಲರ ಸಹಕಾರ ಇರಲಿ ಅಂಥೇಳಿ ನಮ್ಮ ಕರೆದಂಥ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ನನ್ನ ಪಕ್ಕಕ್ಕೆ ಕುಳಿತವರು ಕಲ್ಯಾಣ್ ಕುಮಾರ್ ಶೀಲವಂತ್, ಗುರುಜಿ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರು ಕಲ್ಯಾಣ್ ಕುಮಾರ್ ಶೀಲವಂತ್ ಇದ್ದರು. ಈ ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ್ ಕುಮಾರ್ ಶೀಲವಂತ್, ಸ್ವಾತಿ ಮಹಾಗಾಂವ್ಕರ್, ಜಯಶ್ರೀ ಜೈನ್ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.